ನಾನು ನೀವು ಸ್ಟಾರ್ಟ್ ಸೀರಿಯಸ್ ಆಗಿ. ಹಾಯ್ ಹಲೋ ನಮಸ್ತೆ. ನೀವು ಮಾತ್ರ ನೀವು ಮಾಡಿ ತಪ್ಪಲ್ಲ, ನಾನು ಮಾಡೋದು ತಪ್ಪಲ್ಲ. ಸ್ಟಾರ್ಟ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ನೀವು ಆಂಗ್ಲ ವರ್ಡ್ ಬರ್ತಿದೆ, ಸಾರಿ. ಸ್ಟಾರ್ಟ್. ಹಲೋ ನಮಸ್ತೆ ಎಲ್ರಿಗೂ, ನಮ್ಮ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದೀವಿ, ಸ್ವೀಟ್ ರೆಸಿಪಿ. ಇದು ಯಾವುದೋ ನಾವಾಗಿ ಕಂಡಿಡಿದಂಥ ರೆಸಿಪಿಗಳು ಯಾವುದೂ ಅಲ್ಲ. ಯೂಟ್ಯೂಬಲ್ಲೋ ಅಥವಾ ಯಾರೋ ಹೇಳಿದಂಥ ಕೆಲವೊಂದು ಸ್ವೀಟ್ಗಳನ್ನ ಟ್ರೈ ಮಾಡಬೇಕು ಅಂತೇಳಿ ಮಾಡ್ತೀವಿ. ಈಗ ಮಾಡ್ತಿರೋಂಥ ಸ್ವೀಟ್ ಹೆಸರೇನು? ಕತುವಾಸ ಅಂತೇಳಿ. ಇದು ಕಲರ್ ಟಾಕೀಸ್ ಅನ್ನೋ ಒಂದು ಚಾನಲಲ್ಲಿ ಒಬ್ಬರು PVR ಕ್ಯಾಟರ್ಸ್ ಒಬ್ಬರು ಸರ್ ಒಬ್ಬರು ಅವರ ಅಜ್ಜಿ ಅಥವಾ ಅವರ ಮುತ್ತಜ್ಜಿ ಒಂದು ಬುಕ್ಕಲ್ಲಿ ಬರೆದಿಟ್ಟಂತಹ ಸ್ವೀಟು ಕತುವಾಸ ಅಂತೇಳಿ. ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ ಸ್ವೀಟ್ನ ನಾವು ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡೋಣ. ಈಗ ಹೇಗೆ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾದಂತಹ ಏನೇನು ಪದಾರ್ಥಗಳು ಬೇಕು, ಯಾವೆಲ್ಲ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ತಾರೆ ಅಂತಂದರೆ, ಕತುವಾಸ ಅಂದರೆ ಆ ಹೆಸರೇ ತಿಳಿಸುವ ಹಾಗೆ ಕತುವಾಸ ಅಂದರೆ ಕಡಲೆ ಹಿಟ್ಟು. ತು ಅಂದರೆ ತು ಅಲ್ಲ, ತುಪ್ಪ. ಆಮೇಲೆ ತು ಆಸ ಅಂದರೆ ಹಾಲು, ಸಾ ಅಂದರೆ ಸಕ್ಕರೆ. ಈ 4 ಪದಾರ್ಥಗಳು ಸೇರಿದ್ರೆ ಕತುವಾಸ ಅನ್ನೋ ಒಂದು ಸ್ವೀಟ್ ಆಗುತ್ತೆ. ಅದು ಹೇಗೆ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ ನೋಡಿ. ಈ ಸಿಹಿ ಪದಾರ್ಥವನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ 4 ಐಟಮ್ ಇಲ್ಲಿದೆ. ಕಡಲೆ ಹಿಟ್ಟು, ಸಕ್ಕರೆ, ಹಾಲು ಮತ್ತು ತುಪ್ಪ. ಇವನ್ನ ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತಂದರೆ, ನಾವು ಚಿಕ್ಕ ಪ್ರಮಾಣದಲ್ಲೇ ಈ ಸ್ವೀಟ್ನ ಮಾಡೋದ್ರಿಂದ ನಾವು ಎಲ್ಲ ಒಂದು ಕಪ್ ಪ್ರಮಾಣದಲ್ಲೇ ತಗೊಂಡಿದ್ದೀವಿ. ಯಾವ ಪ್ರಮಾಣದಲ್ಲಿ ಹೇಳಮ್ಮ? 1 ಗ್ಲಾಸ್ ಕಡಲೆ ಹಿಟ್ಟು. 1 ಗ್ಲಾಸ್ ಕಡಲೆ ಹಿಟ್ಟಿಗೆ ತುಪ್ಪ 2 ಗ್ಲಾಸ್ ತುಪ್ಪ. 1:2. ಮೂರನೇದಾಗಿ ಹಾಲು 2:3. ಅದು 3 ಕಪ್ಪು. 3 ಕಪ್ಪು. ಈ ಕಪ್ ಅಳತೆಯಲ್ಲಿ ಸಕ್ಕರೆ 4 ಕಪ್ಪು. 4 ಲೋಟ. 1 2 3 4. ಫಸ್ಟಿಗೆ ತುಪ್ಪನ ಹಾಕ್ಕೊಳ್ಬೇಕು. ಫಸ್ಟು ತುಪ್ಪನ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಲೈಟಾಗಿ ಬಿಸಿಯಾಗಿ ಮಾಡಬೇಕು. ಅದನ್ನ ಅಂದರೆ ಚಿಕ್ಕ ಪ್ರಮಾಣದಲ್ಲಿ ನಾವು ಫ್ಲೇಮ್ ಇಟ್ಕೊಂಡು ಲೈಟಾಗಿ ಬಿಸಿ ಮಾಡಬೇಕು. ಸ್ವಲ್ಪ ಸಣ್ಣದಾಗಿ ಕಾದಂತಹ ತುಪ್ಪಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಆ ಕಡಲೆ ಹಿಟ್ಟಿನ ಹಸಿ ಅಂಶ ಹೋಗೋ ತನಕ, ಅಂದರೆ ಆ ಕಡಲೆ ಹಿಟ್ಟಿನ ಸ್ಮೆಲ್ ಹೋಗೋ ತನಕ ಲೈಟಾಗಿ ಈ ಥರ ಗುರಾಡ್ತಾ ಇರಬೇಕು. ಯಾವುದೇ ಒಂದು ಪದಾರ್ಥ ತಯಾರು ಮಾಡಬೇಕು ಅಂತಂದರೆ, ಸ್ವೀಟ್ ತಯಾರು ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಮೊದಲು ಏನಪ್ಪ ಅಂತಂದರೆ, ಏನು ಬೇಕು ಹೇಳೋಣ? ನೀಟಾಗಿ ಬರಬೇಕು ಒಂದು ಐಟಮ್. ಲೋ ಫ್ಲೇಮಲ್ಲ, ಐಟಮ್ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು? ಏನು ಬೇಕು ನಮಗೆ? ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ಯಾವುದೋ ಪದಾರ್ಥ ಬೇಕಾದರೂ ಒಂದು ರುಚಿಕರವಾಗಿ ಬರದೇ ಬರುತ್ತೆ. ವಾಸನೆ ಹೋಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ. ಆ ಪರಿಮಳ ಬರುವ ಟೈಮಲ್ಲಿ, ಸುವಾಸನೆ ಬರುವ ಟೈಮಲ್ಲಿ ಹಾಲಿಸ್ತಕ್ಕ ಕಡಲೆ ಹಿಟ್ಟಿನ ಕಪ್ಪಲ್ಲಿ 3 ಗ್ಲಾಸ್ ಹಾಲನ್ನು ಹಾಕ್ಕೋಬೇಕು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳನ್ನ ಕೊಡ್ತಾ ಇರ್ತೀವಿ. ವಿಡಿಯೋಗಳನ್ನ ತೋರಿಸ್ತಾ ಇರ್ತೀವಿ. ಹಾಲು ಹಾಕಿ 2 ನಿಮಿಷ ಬಿಟ್ಟ ನಂತರ ಸಕ್ಕರೆಯನ್ನು ಹಾಕಿ, ಈ ಕತುವಾಸ ಸಿಹಿ ತಿನಿಸನ್ನು ಮಾಡೋದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಇವೆಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆ ಬೇಕು. ನಿಧಾನವಾಗಿ 10 ರಿಂದ 15 ನಿಮಿಷ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಥರ ಅಳ್ಳಾಡಿಸ್ತಾ ಇರಬೇಕು. ಗಟ್ಟಿಯಾಗಿ ತಳ ಹಿಡ್ದಂಗೆ ಗಟ್ಟಿ ಆಗದಂಗೆ ಈ ಥರ ಅಳ್ಳಾಡಿಸ್ತಾ ಇರಬೇಕು. ಯಾಕವ ಗಟ್ಟಿಯಾಗಲ್ಲ? ತಾಳ್ಮೆ ಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಇರ್ತಾರೆ. ತನಕ ಒಂದು ಸಾಂಗಳ ಮುಂದ ಯಜಮಾನ ಗಟ್ಟಿ ಆಗ್ತಾ ಇದೆ. ತಳ ಹಿಡಿದಂಗೆ ಈ ಥರ ಗುರಾಡ್ತಾನೆ ಇರಬೇಕು. ಬೆಂಗಳೂರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಏಯ್
ಅಡಿಸ್ಕಮ್. ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ, ನೋಡಿ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಪಾತ್ರೆ ರೆಡಿ ಇದೆ ಹಾಕೋಕ್ಕೆ. ಅದಕ್ಕೆ ಸ್ವಲ್ಪ ತಳಕ್ಕೆ ತುಪ್ಪ ಹಚ್ಚಿದ್ದೀವಿ, ತಳ ಹಿಡಿಬಾರ್ದಂತೆ, ತಳ ಹಿಡಿಬಾರ್ದು ಅಂತ ತುಪ್ಪ ಹಚ್ಚಿದ್ದೀವಿ. ರೆಡಿ ಆಗ್ತಾ ಇದೆ ನೋಡಿ. ಸ್ವೀಟ್ ಚೆನ್ನಾಗಿ ಬರಬೇಕು ಅಂದರೆ ಏನು ಬೇಕಮ್ಮ? ವೆರಿ ಗುಡ್. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ, ಒಳ್ಳೆ ಹದ ಬರ್ತಿದೆ. ಯಾವ ಸ್ವೀಟ್ ಇದು? ಕಟುವಾಸ. ಕಟುವಾಸ. ಕಟುವಾಸ ಸ್ವೀಟ್ ರೆಡಿ ಆಗ್ತಿದೆ. ಕಟುವಾಸ ಸ್ವೀಟ್ ರೆಡಿ ಮಾಡಬೇಕಾದ್ರೆ ಓವರ್ ಕಟ್ಟಾಯಿತು. ನೋಡಿ ಈ ಥರ ಗಟ್ಟಿ ಆಗ್ತಾ ಇರಬೇಕು. ತಾಳ್ಮೆ ಬೇಕು ಅಂತ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಕರೆಕ್ಟ್ ಅದ ಬರ್ತಾ ಇದೆ. ಎಕ್ಸ್ಟ್ರಾ ಏನು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಹಾಕಿಲ್ಲ. ಉಪವಾಸ ಸ್ವೀಟು ಆ ಥರ ನುಣುಪಾಗಿ ಚೆನ್ನಾಗಿ ಫಿಗರ್ ಕ್ಯಾಟರ್ಸ್ ಥರ ಹೇಳ್ಕೊಟ್ಟಾಗೆ ಬಂದಿದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡು ಪಾತ್ರೆಗೆ ಹಾಕೋ ಸಮಯ. ಮೈಸೂರು ಪಾಕ ಫಸ್ಟ್ ಟೈಮ್ ಮಾಡಿದಂಥ ಮೈಸೂರು ಪಾಕ ಕೆಟ್ಟೋಗಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಅದ್ರ ಹದ ಬರ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಮೈಸೂರು ಪಾಕಕ್ಕೆ ಯಾವಾಗಲೂ ಹದ ಇರಬೇಕು, ಹದ ಮಾಡ್ಕೊಡೋಕ್ಕಾಗಲಿಲ್ಲ. ಕರೆಂಟ್ ಇಲ್ಲದ ಕಟುವಾಸ ಸ್ವೀಟ್ ರೆಡಿಯಾಗಿದೆ. ಇದನ್ನು ಟೇಸ್ಟ ಬೆಳಗ್ಗೆ ನೋಡೋಣ. ಈಗ ಸಮಯ ಮೀರೋಗಿದೆ, ಆದ ಕಾರಣ ಈಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಕಟ್ ಮಾಡಿ ಮಲಗಿಬಿಡ್ತೀವಿ. ಬೆಳಗ್ಗೆ ಸ್ವೀಟ್ನ ಟೇಸ್ಟ್ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಬಾಯ್. ಮುಂದಿನ ಒಂದು ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್. ಈಗ ಕಟುವಾಸ ಸ್ವೀಟ್ಸ್ನ ಕಟ್ಟಿಂಗ್ ಆಗಿದೆ. ಈಗ ಹೇಗೆ ಬಂದಿದೆ ಅಂತೇಳಿ ಅದನ್ನು ದಬಾಕಿ ನೋಡಿ. ಕಟುವಾಸ ಸ್ವೀಟ್ ಕೊನೆಯದಾಗಿ ಈ ಥರ ಬಂದಿದೆ.